ಅವ್ರೆ ಎಂತ ಶೇಪ್ ಔಟ್ ರೀ ನಿಮ್ಗೆ ತುಂಬಾ ದೊಡ್ಡದು ಅನ್ಕೊಳ್ತೀರಾ ಅಥವಾ ಚಿಕ್ಕ ಪುಟ್ಟ ಶೇಪ್ ಔಟ್ ನಿಮ್ಗೆ ಅನ್ಕೊಳ್ತೀರಾ ಎಲ್ರಿ ಹೋಯ್ತು ನಿಮ್ಮ ಸಿದ್ಧಾಂತ ಹೈಕಮಾಂಡ್ ಶಿಸ್ತು ಎಲ್ಲೋಯ್ತು ಎಲ್ಲದು ಮೊಟ್ಟ ಮೊದಲನೇದಾಗಿ ನಿನ್ನೆ 7 ಜನ ಹೊಸದಾಗಿ ಆಯ್ಕೆಯಾಗಿ ಬಂದಂಥ ವಿಧಾನ ಪರಿಷತ್ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ಒಂದು ಭಾಳ ದೊಡ್ಡ ಇತಿಹಾಸ ಇದೆ. ವೈಕುಂಠ ಬಾಳಿಗಾತರದವರು, ಪಿಟೀಲ್ ಚೌಡಯ್ಯನವ್ರ ತರದವರು ವಿಧಾನ ಪರಿಷತ್ತಲ್ಲಿ ಈ ರಾಜ್ಯವನ್ನು ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವಾಗಿ ಜನರ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಆರಿಸಿ ಬಂದಂತಹ 7 ಜನ ಕೂಡ ಈ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯೊಂದಿಗೆ ನಿನ್ನೆ ನಾವು ಆಯ್ಕೆ ಮಾಡಿದಂತಹ ಇಬ್ಬರು ಅಭ್ಯರ್ಥಿಗಳು, ಒಂದು ಲಿಂಗರಾಜ್ ಪಾಟೀಲ್ ಅವರು ಮತ್ತು ರಘು ಕೌಟಿಲ್ಯರವರು ಜಯಶೀಲರಾಗಿದ್ದಾರೆ. ಜೊತೆಗೆ ನಮಗೆ ಇದರಲ್ಲಿ ಹಿನ್ನಡೆ ಅಂತದ್ದೇನಿಲ್ಲ. ಬಹಳ ಪ್ರಮುಖವಾಗಿ ಏನಂದ್ರೆ ಯಾವ ಬಾಯಲ್ಲಿ ಹಿನ್ನಡೆ ಅಂದ್ರೆ ಹೇಳಿ, ಯಾವ ಅರ್ಥದಲ್ಲಿ ಹಿನ್ನಡೆ? ಲಿಂಗರಾಜು ಪಾಟೀಲ್ ಯಾರು ಲಿಂಗರಾಜು ಪಾಟೀಲ್ ಚೂರ್ ಹೆಚ್ಚು ಕಡಿಮೆ ಆಗಿದ್ರು ಮಕ್ಕಡೆ ಮಲಗ್ತಾ ಇದ್ರು. ಕೇಳಿಸ್ಕೊಳ್ಳಿ, ಯಾವ್ದು ಅಂತ ಕೇಳಿದ ಉತ್ತರ ಕೊಡ್ತಾ ಇದ್ದೀನಿ. ಲಿಂಗರಾಜು ಪಾಟೀಲ್ ಅವರು 1 ಸೆಕೆಂಡ್ ಆ ಕಡೆ ಆದ್ರೂ ಮಕ್ಕಡೆ ಮಲಗ್ತಾ ಇದ್ರು. ನಂಬರ್ 1 ಫ್ರೆಂಡ್ಸ್ ಅಂತ ದೋಸ್ತಿ ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಕೊಡ್ಬೇಕಾಗಿರೋ ಮತಗಳನ್ನು ಕೊಡದೆ ಪ್ರಾಮಿಸಿಂಗ್ ಮಾತುಗಳನ್ನ ಮುರಿದು ಚೂರಾದ್ರೂ ಎಡ್ವಟ್ಟಾಗಿ ನಿಮ್ ಕಡೆಯವ್ರನ್ನೇ ಸೋಲಿಸ್ಕೊಳ್ತಾ ಇದ್ರಲ್ರಿ. ನೋಡಿ, ಈಗಾಗಲೇ ಈ ವಿಷಯದ ಬಗ್ಗೆ ಪಕ್ಷದ ವೇದಿಕೆಗಳಲ್ಲಿ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಪರಿಹಾರವನ್ನ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಜೊತೆಗೆ ಯಾರು ಅಡ್ಡ ಮತದಾನ ಮಾಡಿದಾರೋ ಅವ್ರ ವಿರುದ್ಧ ಯಾವ ಕಾನೂನು ಕ್ರಮ ತೆಗೆದುಕೊಳ್ಬೇಕೋ ಆ ಕ್ರಮವನ್ನು ತೆಗೆದುಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿ ನೋಡಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಪಕ್ಷಕ್ಕೂ ಅವ್ರದೇ ಆದ ವೋಟ್ ಬ್ಯಾಂಕ್ ಇರುತ್ತೆ. ಜನ ವೈಯಕ್ತಿಕ ವರ್ಚಸ್ಸಿಗೆ ಒಂದಷ್ಟು ಜನ ಓಟ್ ಹಾಕಿದ್ರೆ, ಒಂದಷ್ಟು ಜನ ಪಕ್ಷಕ್ಕೋಸ್ಕರ ಓಟ್ ಹಾಕ್ತಾರೆ, ಒಂದಷ್ಟು ಜನ ಸಿದ್ಧಾಂತಕ್ಕೆ ಓಟ್ ಹಾಕುವಂತ ಜನ ರಾಜ್ಯದ 224 ಕ್ಷೇತ್ರಗಳಲ್ಲೂ ಇದೆ. ಆದ್ರೆ ಈಗ ಈ ಅಡ್ಡ ಮತದಾನ ಮಾಡಿರೋರು ಯಾರು, ಯಾಕೆ ಮಾಡಿದ್ರು, ಏನು ಅನ್ನೋದನ್ನ ಒಂದು ವಿಚಾರಣೆ ಅಥವಾ ಒಂದು ಪಕ್ಷದೊಳಗಡೆನ ಶಿಸ್ತು ಸಮಿತಿ ಅದನ್ನ ಐಡೆಂಟಿಫೈ ಮಾಡಿದ ನಂತರ ಯಾರು ಮಾಡಿದ್ರು ಅಂತ ನಾವು ಗೆಸ್ ಮಾಡಿ ಅಥವಾ ಅದನ್ನ ಕಂಡಿಡಿದು ಕ್ರಮ ತೆಗೆದುಕೊಳ್ಬೇಕು. ಆದ್ರೆ ನೆನ್ನೆ ಸಮೀವುಲ್ಲಾ ಸರ್ನ ಮಾತಾಡಿಸ್ಬೇಕಾದ್ರೆ ನಾನು ಕೇಳಿದ್ದೆ, ಸರ್ ಬಿಜೆಪಿಗೂ ಇದು ಆತ್ಮಾವಲೋಕನ ಮಾಡ್ಕೊಳ್ಳುವ ಪರಿಸ್ಥಿತಿ ಬರುತ್ತಾ ಅಂತ. ಯಾಕೆ ಅಂತ ಹೇಳ್ಬಿಡ್ತೀನಿ. ನೀವು ಈ ಆಪರೇಷನ್ ಅಂತ ಕಾಂಗ್ರೆಸ್ಸಿಗೆ ತೀರಾ ಅದು ಏನಂತಾರೆ ಕೈಗೂಡ್ಕೊಂಡಿರೋದಲ್ಲ, ನೀವುಗಳೇ ರೂಢಿ ಮಾಡ್ಕೊಟ್ಟಿದ್ದು, ಪರಿಚಯ ಮಾಡ್ಕೊಟ್ಟಿದ್ದೆ ನೀವು. ಮಾಡಿ ಸಿದ್ಧಾಂತ ಒಪ್ಗಳ್ದಲ್ಲೇ ಇರೋರ್ನೆಲ್ಲ ಆ ತಕ್ಷಣಕ್ಕೆ ಅಂತ ಕರ್ಕ ಬಂದ್ರೆ ಏನಾಗುತ್ತೆ ಅಂದ್ರೆ ಹಿಂಗಾಗತ್ತೆ ನಿಮ್ ಪರಿಸ್ಥಿತಿ. ಹೈಕಮಾಂಡ್ ಒಂದ್ ಹೇಳುತ್ತೆ, ನೀವ್ ಇಲ್ಲೊಂದ್ ಹೇಳ್ತೀರಿ, ನಿಮ್ಮನ್ನ ತಿರುಗೂ ನೋಡ್ತಾ ಇಲ್ಲ ಹೈಕಮಾಂಡ್. ಇನ್ ಮುಂದಕ್ಕೆ ಹೆಂಗ್ ನಡೆಸ್ಕೋಬಹುದು ರಾಜ್ಯ ಬಿಜೆಪಿ? ಹೈಕಮಾಂಡ್ ನಮ್ಮನ್ನ ಯಾಕೆ ತಿರುಗಿ ನೋಡ್ತಾ ಇಲ್ಲ? ವಿಜಯೇಂದ್ರ ಅವ್ರಿಗಿಂತ ನಾಯಕತ್ವ ಬೇಕಾ? ಆರ್ ಅಶೋಕ್ ಅವ್ರಿಗಿಂತ ನಾಯಕತ್ವ ಬೇಕು? ನಮ್ಮ 2 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಯಾರೋ 3 ಜನ ಮಾಡಿದ ತಪ್ಪಿಗೆ ಇಡೀ ಪಕ್ಷ, ಇಡೀ ನಾಯಕತ್ವವನ್ನ ಬದಲಾವಣೆ ಮಾಡುವಂತದ್ದು ಹೇಳ್ತೀರಾ? ಹಾಗಿದ್ರೆ ಸನ್ಮಾನ್ಯ ಇದೇ ಮಾನ್ಯ ಮುಖ್ಯಮಂತ್ರಿಗಳು 2024 ಚುನಾವಣೆಯಲ್ಲಿ ಅವರೇ ಅಧ್ಯಕ್ಷರಿದ್ರು, ಯಾಕೆ 9 ಸೀಟ್ ತಗೊಂಡ್ರು ಪಾರ್ಲಿಮೆಂಟ್ ಅಲ್ಲಿ? ಇಬ್ರು ಗೆಲ್ಲಿಸ್ಕೊಂಡ್ವಿ ಅಂತೀರಿ. ನಿಮ್ಮ ಹತ್ರ ಇದ್ದಿದ್ದು ಮತಗಳೆಷ್ಟು, ಬರ್ಬೇಕಾಗಿದ್ದು 63 ಮತಗಳು, 64 ಮತಗಳಿತ್ತು ನಮ್ಮ ಹತ್ರ. ಎಷ್ಟು ಬರ್ಬೇಕಾಗಿತ್ತು ಸರ್? ಈಗ 28 ಅಲ್ಲ 27 ಪಾಯಿಂಟ್ ಸಮಥಿಂಗ್ ಏನೋ ಬರ್ಬೇಕು ಒಬ್ರಿಗೆ ಅಲ್ವಾ ಸಮೀವುಲ್ಲಾ ಸರ್? ಒಂದು ಚೂರಾದ್ರೂ ಮಕ್ಕಡೆ ಮಲ್ಗೋಗ್ತಾ ಇದ್ರಲ್ಲ ಸರ್ ಬಿಜೆಪಿ ಒಬ್ಬ ಅಭ್ಯರ್ಥಿ. ಬಿಜೆಪಿ ಅವರೇ ಒಂದು ಪಾಯಿಂಟ್ ಸ್ಟ್ರಾಂಗ್ ಆಗಿ ಹೇಳಿದ್ರಿ ವಿದ್ಯಾ ಅವರೇ, ನೀವು ಒಂದು ಪಾಯಿಂಟ್ ಸ್ಟ್ರಾಂಗ್ ಆಗಿ ಹೇಳಿದ್ರಿ. ಲಿಂಗರಾಜ್ ಪಾಟೀಲ್ ಅವರು ಶಿಸ್ತು ಸಮಿತಿ ಅಧ್ಯಕ್ಷ ಆಗಿದ್ದವರು. ಈಗ ಶಿಸ್ತು ಕ್ರಮ ಅಂದ್ರಲ್ಲ ನಮ್ ಬಿಜೆಪಿ ಫ್ರೆಂಡು, ಅವ್ರು ಶಿಸ್ತು ಸಮಿತಿ ಅಧ್ಯಕ್ಷರ ಕಥೆನೆ ಹಂಗಾಗ್ಬಿಟ್ಟು ಆಯ್ತಾ. ಒಂದು ನಂಬರ್ 1. ನಂಬರ್ 2, ಅವ್ರಿಗೆ ಅಲಾಟ್ ಆಗಿದ್ದು 30, ಗೆಲ್ಲೋದಕ್ಕೆ 28 ಬೇಕು. 3 ಹಾರಿದ್ವು, ಬಿದ್ದು 27. ಫಸ್ಟ್ ರೌಂಡ್ ಅಲ್ಲಿ ಲಿಂಗರಾಜ್ ಪಾಟೀಲ್ ಗೆದ್ದಿದ್ದಲ್ಲ. ಎಲಿಮಿನೇಷನ್ ಪ್ರೋಸೆಸ್ ಅಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಗೋವಿಂದ ರಾಜು 14 ಬಿದ್ದಿದ್ರಿಂದ ನೆಕ್ಸ್ಟ್ ಹೈಯೆಸ್ಟ್ ಯಾರು 27 ಅದಕ್ಕೆ ಗೆದ್ದಿದ್ದು. ಇಲ್ಲದೆ ಹೋದ್ರೆ ಲಿಂಗರಾಜ್ ಪಾಟೀಲ್ ಅಫಿಷಿಯಲ್ ಕ್ಯಾಂಡಿಡೇಟ್ ಪರಾಭವ ಆಗ್ಬಿಡೋದು. ಅಂದ್ರೆ 100ಕ್ಕೆ 100 ತಗೊಳ್ಳೋರು ನೀವ್ ಯಾಕೆ ಹಿಂಗಾದ್ರಿ ಅಂದ್ರೆ ಬಿಡ್ರಿ, ನಾವು ಪಾಸ್ ಆಗಿದೀವಲ್ಲ, ಜಸ್ಟ್ ಪಾಸ್ ಮತ್ತೊಂದ ಪಾಸ್ ಆಗಿದೀವಲ್ಲ ಬಿಡ್ರಿ ಅಂತಾರ ಅವರು. ಈಗ MP ಪ್ರಕಾಶ್ ಕಾಂಗ್ರೆಸ್ ಹೋಗ್ಬೇಕಾದ್ರೆ 17 ಜನ ಹಾರಿದ್ರು JDS ಜನತಾ ಪರಿವಾರದಿಂದ. ಪರಿಷತ್ ಚುನಾವಣೆಗಳಲ್ಲಿ ಇಂತಹ ಪ್ರತಿತಂತ್ರಗಳು ಇದ್ದೇ ಇರ್ತವೆ. ಮತ್ತೆ ಜನರ ನಡುವಿನ ಚುನಾವಣೆಗೂ ಪರಿಷತ್ ಚುನಾವಣೆಗಳಿಗೂ ರಾಜ್ಯಸಭೆ ಚುನಾವಣೆಗೂ ಅಜಗಜ ವ್ಯತ್ಯಾಸ ಇರುತ್ತೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಯಾಕೆ ಇಂತಹ ಕ್ರೈಸಿಸ್ ಅನ್ನ ನನಗೆ ಅನ್ನಿಸ್ತಾ ಇದೆ. ಈಗ ಅವ್ರೇನ್ ಹೇಳ್ತಿದಾರೆ ಗೊತ್ತಾ, JDS ಇಂದ 8 ಹೋಗಿದಾವೆ, JDS 8 ಬೀಳ್ಬೇಕಾಗಿತ್ತು, ಬಿದ್ದಿಲ್ಲ, ಅವು ಕಾಂಗ್ರೆಸ್ಗೆ ಹೋಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಆ 8 ಏನ್ ಬರೀ JDS ಅಲ್ಲೇ ಇದ್ವೋ, ಇಲ್ಲ ಬಿಜೆಪಿ ಅವರು ಅಲಾಟ್ ಮಾಡಿದ್ರಲ್ಲ JDS ಗೆ, ಅವು ಹಾರಿದವೋ? ಇವ್ರು ಬರೀ 3 ಅಂತ ಹೇಳ್ಕೊತಿದ್ದಾರೆ.
3 ಲಿಂಗರಾಜ್ ಪಾಟೀಲ್ ಅಲ್ಲಿ ಮಿಸ್ ಆಗಿರೋದು 3 ಮಾತ್ರ. ಇಲ್ಲಿ JDS ಹಾಕಿರೋದು ಏನಾದ್ವು? JDS ಅವ್ರು ಹೇಳ್ತಾರೆ ಇಲ್ಲ ನಮ್ದಷ್ಟೇ ಅಲ್ಲ ಬಿಜೆಪಿನೂ ಕೈ ಕೊಟ್ಟಿದ್ದಾರೆ ಅಂತ JDS ಹೇಳ್ತಿದ್ದಾರೆ. ಹಾಗಾದ್ರೆ ಮೈತ್ರಿಯ ಒಗ್ಗಟ್ಟು ಏನಾಯ್ತು? ಭವಿಷ್ಯದ ದಿನಗಳಲ್ಲಿ ಪ್ರತಿಪಕ್ಷ ರಾಜಕಾರಣದ ಒಗ್ಗಟ್ಟು, ಪ್ರತಿಪಕ್ಷಗಳು ಒಗ್ಗಟ್ಟಿಂದ ಇರಬೇಕು. ಯಾಕಂದ್ರೆ ಅಪೋಸಿಷನ್ ಗಟ್ಟಿ ಇರಬೇಕು, ಡೆಮೊಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಪ್ರತಿಪಕ್ಷಗಳು ಗಟ್ಟಿ ಇರಬೇಕು ಅನ್ನೋದು ನನ್ನ ಬಲವಾದ ಭಾವನೆ. ಆದ್ರೆ ಆ ಮೈತ್ರಿ ಏನಾಯ್ತು? ಆ ಮೈತ್ರಿಯ ಮೇಲೆ ಪರಿಣಾಮ ಏನು? ಆ ಮೈತ್ರಿಯಲ್ಲಿ ಕ್ರೆಡಿಬಿಲಿಟಿ ಉಳ್ಕೋತಾ? ಈಗ ಸಾಮಾನ್ಯವಾಗಿ ವಿದ್ಯಾ ಅವರ ಏನ್ ಗೊತ್ತಾ, ಮೈತ್ರಿ ಅಂದ್ರೆ ಒಂದು ಕೋಆರ್ಡಿನೇಷನ್ ಕಮಿಟಿ ಇರುತ್ತೆ. ಒಂದ್ ಎಲೆಕ್ಷನ್ ಬಂತು ಅಂದ್ರೆ ಶಾಸಕಾಂಗ ಪಕ್ಷ ಸಭೆ ಕರೀತಾರೆ, ಜಂಟಿ ಶಾಸಕಾಂಗ ಪಕ್ಷ ಸಭೆ ಕರೀತಾರೆ. ಕ್ಯಾಂಡಿಡೇಟ್ಸ್ ನ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ, ಅವ್ರ ಕ್ಯಾಂಡಿಡೇಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಇಬ್ರು ಸೇರ್ಕೊಂಡು ನಮ್ ಕ್ಯಾಂಡಿಡೇಟ್ ನೀವು ಕೊಡಿ, ನಿಮ್ ಕ್ಯಾಂಡಿಡೇಟ್ ನಾವು ಕೊಡಿ ಅಂತ ಜಾಯಿಂಟ್ ಸ್ಟ್ರಾಟಜಿ ಮಾಡ್ತಾರೆ. ಏನೂ ಇಲ್ಲ ಇಲ್ಲಿ ಏನೂ ಇಲ್ಲ. ಹಿಂಗಾಗಿ ಪ್ರತಿಪಕ್ಷಗಳು ದೊಡ್ಡ ಹಿನ್ನಡೆಯನ್ನ ಅನುಭವಿಸಿವೆ. ರಾಜಕಾರಣ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈಗ ನೆನಪಾಯ್ತು, ಮೋಸ್ಟ್ ಇಂಪಾರ್ಟೆಂಟ್ ಬಿಜೆಪಿಯಿಂದ ಅಡ್ಡ ಆಗವು ಯಾವು? ಈಗ ಆಯ್ತು, 3 ಲಿಂಗರಾಜ್ ಪಾಟೀಲ್ಗೆ ಕೊಟ್ಟಿದ್ರು, ಓಕೆ, 3 ಹೋದ್ವು. JDS ಇಂದಲೂ ಕ್ರಾಸ್ ಆದ್ವು, ಹೋದ್ವು, ಸರಿ. ಬಿಜೆಪಿಯಿಂದ ಒಂದ್ ವೇಳೆ 3ಕ್ಕಿಂತ ಜಾಸ್ತಿ ಅಡ್ಡ ಮತದಾನ ಆಗಿದ್ರೆ ಯಾರವು ಅಡ್ಡ? ಅದು ಈಗ ವಿಜೇಂದ್ರ ವಿರುದ್ಧ ಅಸಮಾಧಾನಗೊಂಡಿರುವ ಗುಂಪಿನ ಸ್ಟ್ಯಾಂಡ್ ಏನು? ಅವರು ಶಾಸಕರಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಹರೀಶ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ. ಅವ್ರ ಸ್ಟ್ಯಾಂಡ್ ಏನು? ಅವ್ರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ರಾಜಕಾರಣದಲ್ಲಿ ಏನ್ ಬೇಕಿರೋ ಆಗ್ಬೋದಲ್ವಾ? ಕರೆಕ್ಟ್. ರಹಸ್ಯ ಮತದಾನ ಮತ್ತೆ ಮತದಾನ ಮಾಡೋದು ಅವ್ರ ಹಕ್ಕು, ನಾನು ಅದನ್ನ ಕ್ವಶನ್ ಮಾಡಲ್ಲ. ಈಗ ಕ್ರೈಸಿಸ್ ಬರ್ಲಿ ಅಂತಲೇ ಕೆಲವರು ಮಾಡಿರ್ಬೋದು ಬಿಜೆಪಿನಲ್ಲಿ. ಕರೆಕ್ಟ್. ನಾನು ಬರ್ತೀನಿ ಸರ್.